ಹೆಲ್ದಿ ಆ್ಯಂಡ್ ಟೇಸ್ಟಿ ಚಾಕ್ಲೇಟ್ಸ್. ಹೌದು, ಇದು ಹೆಲ್ದಿ ಆಗಿನೂ ಇರುತ್ತೆ, ಜೊತೆಗೆ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಹೆಲ್ದಿ ಯಾಕೆ ಅಂತ ಹೇಳಿದ್ರೆ ಈ ಚಾಕ್ಲೇಟು ಬೆಲ್ಲ ಮತ್ತು ಡ್ರೈ ನಟ್ಸ್ ಇಂದ ಮಾಡಿರೋದು. ನೋಡಿ ಎಷ್ಟು ಟೇಸ್ಟಿ ಆಗಿದೆ. ಸೂಪರ್ ಟೇಸ್ಟ್. ಒಳಗಡೆ ನಮಗೆ ಕ್ರಂಚಿಯಾಗಿ ನಟ್ಸು ಸಿಗ್ತಾ ಇದೆ, ಹೊರಗಡೆ ಸಾಫ್ಟು ಇದೆ, ಜೊತೆಗೆ ಇದನ್ನ ಬೆಲ್ಲದಿಂದ ಮಾಡಿರುವಂಥದ್ದು. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ತಾಯಿಯಂದ್ರು ಯಾವುದೇ ಹೆಸಿಟೇಷನ್ ಇಲ್ಲದೆ ಮಕ್ಕಳು ಕೇಳಿದಾಗ ಈ ಚಾಕ್ಲೇಟ್ಸ್ ಅನ್ನ ತುಂಬಾ ಇಷ್ಟಪಟ್ಟು ಕೊಡಬಹುದು. ಹೇಗ್ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಈ ಚಾಕ್ಲೇಟ್ ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ಬೆಲ್ಲದ ಚಾಕ್ಲೇಟ್ ಮಾಡೋದಕ್ಕೆ 1 ಕಪ್ಪು ಬಾದಾಮಿ, ಅರ್ಧ ಕಪ್ಪು ಗೋಡಂಬಿ, 1/4 ಕಪ್ಪು ಮಿಕ್ಸ್ಡ್ ಸೀಡ್ಸ್ ಅನ್ನ ತಗೊಂಡಿದೀವಿ. ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಮಿಕ್ಸ್ ಸೀಡ್ಸ್ ಅನ್ನ ಸ್ಟವ್ ಆಫ್ ಮಾಡಿ ಹುರಿದಿಟ್ಕೊಳ್ಳೋಣ. ಈಗ ಈ ಬಾದಾಮಿನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ. ನಾನು ಇಲ್ಲೊಂದು ಚಿಕ್ಕ ಪೀಸು ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ, ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಒಂದು ಬೌಲಿಗೆ 2 ಕಪ್ಪು ಕೊಕೋವಾ ಪೌಡರ್, ಅದಕ್ಕೆ 1 ಕಪ್ಪು ಬೆಲ್ಲವನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಇದನ್ನ ಡಬಲ್ ಬಾಯ್ಲಿಂಗ್ ಅಥವಾ ನಾವು ಹಾಗೇನೂ ಕೂಡ ಬಾಯ್ಲ್ ಮಾಡಬಹುದು. ನಾನು ಇಲ್ಲೊಂದು ಪ್ಯಾನ್ಗೆ ಬಟರ್ ಹಾಕೊಂಡಿದ್ದೀನಿ, ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಂಡು ಆ ಬೆಣ್ಣೆ ಸ್ವಲ್ಪ ಕರಗದ ಮೇಲೆ ಅದಕ್ಕೆ 1 ಕಪ್ಪು ಹಾಲು ಹಾಕೋತಾ ಇದ್ದೀನಿ. ಹಾಲು ಹಾಕೊಂಡ್ಮೇಲೆ ಅದಕ್ಕೆ ಈ ಮಿಶ್ರಣವನ್ನ ನಾವೇನು ಕೊಕೋವಾ ಪೌಡರ್ ಮತ್ತೆ ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೌಡರ್ ಅನ್ನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ನಂತರ ಮತ್ತೆ 1 ಕಪ್ ಹಾಲು ಹಾಕಿ ನಾವು ಲೋ ಫ್ಲೇಮ್ ಅಲ್ಲಿನೇ ಇಟ್ಕೋಬೇಕು. ಫುಲ್ ಲೋ ಸಿಮ್ ಅಲ್ಲಿ ಇಟ್ಕೊಂಡು ಇದನ್ನ ನಿಧಾನಕ್ಕೆ ನಾವು ಕರಗಿಸ್ತಾ ಹೋಗ್ಬೇಕು. 1-2 ನಿಮಿಷ ಆದ್ಮೇಲೆ ಅದು ಕರಗುತ್ತೆ. ಕರಗದ ಆದ್ಮೇಲೆ ಅದು ಒಂದು ಡಾರ್ಕ್ ಚಾಕ್ಲೇಟ್ ಇಂದು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ನಾವು ಒಂದು ಬೌಲಿಗೆ ಹಾಕೊಂಡು ಎತ್ತಿಟ್ಕೊಂಡು ಇದನ್ನ ನಾವು ಎಲ್ಲಾ ಪದಾರ್ಥಕ್ಕೂ ಹಾಕೊಂಡು ತಿನ್ಬಹುದು. ಬ್ರೆಡ್ಡಿಗೆ, ಜಾಮಿಗೆ, ಚಪಾತಿಗೆ ಎಲ್ಲದಕ್ಕೂ ನಾವು ಯೂಸ್ ಮಾಡಬಹುದು. ನಾನ್ ಮಾತ್ರ ಈ ತರ ಹಾಕೊಂಡು ಅದನ್ನ ಎತ್ತಿಟ್ಕೊಂಡು ಎಲ್ಲ ನನಗೆ ಏನೇನ್ ಬೇಕೋ ಚಾಕ್ಲೇಟ್ಗೆ, ಬಿಸ್ಕಿಟ್ಸ್ಗೆ ಎಲ್ಲದಕ್ಕೂ ಹಾಕೊಂಡು ತಿಂತೀನಿ. ಈಗ ನಾವೇನ್ ಮಾಡೋಣ, ಒಂದು ಮೌಲ್ಡ್ ತಗೊಂಡು ಆ ಮೌಲ್ಡಿಗೆ ನಾವು ಇದನ್ನ ಹಾಕೊಳ್ಳೋಣ. ನೋಡಿ, ನಾವು ಕುಟ್ಟಿಟ್ಕೊಂಡಿರುವಂತ ಮಿಕ್ಸ್ ಏನೇನು ಮಾಡ್ಕೊಂಡಿದ್ವಲ್ಲ, ಫ್ರೂಟ್, ಡ್ರೈ ನಟ್ಸ್, ಅದನ್ನ ಹಾಕೊಂಡು 2 ಸ್ಪೂನು ನಾನು ಮಿಕ್ಸ್ ಮಾಡಿಟ್ಕೊಂಡಿರೋ ಚಾಕ್ಲೇಟ್ ಅನ್ನ ಹಾಕೊಂಡು ಈ ಮೌಲ್ಡಿಗೆ ಹಾಕೊಂಡು ನಾವು ಅದನ್ನ ಒಂದು ಸ್ವಲ್ಪ ಹೊತ್ತು ಅಂದ್ರೆ 1 ಅವರ್ ರೆಫ್ರಿಜರೇಟರ್ ಅಲ್ಲಿ ಇಟ್ರೆ ನಮಗೆ ಈ ರೆಡಿ ನಟ್ಸ್ ಆಗಿರೋ ಚಾಕ್ಲೇಟ್ ರೆಡಿ ಆಗಿರುತ್ತೆ. ಇದಕ್ಕೇನೆ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ಇದನ್ನ ನಾವು ಡಾರ್ಕ್ ಚಾಕ್ಲೇಟ್ ಅಲ್ಲಿ ಎದ್ದಿ ಹೊರಗೆ ತೆಗೆಯೋಣ. ಈಗ ನೋಡಿ, ಇದನ್ನ ಈ ತರ ಮೌಲ್ಡ್ ಗಳಲ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ಮೌಲ್ಡ್ ಅಲ್ಲಿ ಹಾಕೋಬಹುದು. ನಾನು ಇಲ್ಲಿ ಚಿಕ್ಕದಾಗಿ ತಗೊಂಡಿದ್ದೀನಿ. ಈ ತರ ಮೌಲ್ಡಿಗೆ ಹಾಕಿ ಇದನ್ನ ನಾವು 2 ಅವರ್ ರೆಫ್ರಿಜರೇಟರ್ ಅಲ್ಲಿ ಇಟ್ರೆ ನಮಗೆ ಚಾಕ್ಲೇಟ್ ನಟ್ಸ್ ರೆಡಿ ಸಿಗುತ್ತೆ. ನೀವು ಇದನ್ನು ಕೂಡ ಹಾಗೇನೆ ತಿನ್ಕೋಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ. ಬಟ್ ನಾನು ಇದಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಈಗ ನಾವು ಚಾಕ್ಲೇಟ್ ಡಿಪ್ ಅನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟ್. 1 ಸ್ಪೂನ್ ಅಲ್ಲಿ ನಾವೇನ್ ಅಳತೆ ತಗೋತೀವಲ್ಲ ಎಲ್ಲದನ್ನು ಅದನ್ನೇ ಫಾಲೋ ಮಾಡಬೇಕು. ನಾನಿಲ್ಲಿ 4 ಸ್ಪೂನು ಕೊಕೋವಾ ಪೌಡರ್ ತಗೊಂಡಿದ್ದೀನಿ. ಅದೇ ಸ್ಪೂನ್ ಅಳತೆಗೆ ನಾನಿಲ್ಲಿ 2 ಸ್ಪೂನು ಸಕ್ಕರೆ ತಗೋತಾ ಇದ್ದೀನಿ. ನಂತರ ಅದೇ ಸ್ಪೂನಿಂದ ನಾನಿಲ್ಲಿ 3 ಸ್ಪೂನು ಕೊಕೊನಟ್ ಆಯಿಲ್ ತಗೋತಾ ಇದ್ದೀನಿ. ನಂತರ 1 ಸ್ಪೂನು ತುಪ್ಪ ತಗೋತಾ ಇದ್ದೀನಿ. ಕೊಕೊನಟ್ ಆಯಿಲ್ ಮತ್ತೆ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಕೊಕೊನಟ್ ಆಯಿಲ್ ಮತ್ತೆ ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಅದರ ನಂತರ ಅದಕ್ಕೆ 2 ಸ್ಪೂನು ಕೊಕೋವಾ ಪೌಡರ್ ಅದನ್ನ ಹಾಕಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕರಗದ ನಂತರ ನಾವು ಇದಕ್ಕೆ 2 ಸ್ಪೂನು ಸಕ್ಕರೆಯನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಇದರ ನಂತರ ನಾವೇನ್ ಮಾಡೋಣ, ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಒಂದು ಬೊಗೋಣಿನಲ್ಲಿ ನೀರ್ ಹಾಕಿ ಕಾಯಿಸಿ ಎತ್ತಿಟ್ಕೊಂಡಿದ್ದೆ. ಅದರ ನಂತರ ಸ್ಟವ್ ಅನ್ನ ಸ್ಲಿಮ್ ಅಲ್ಲಿ ಇಟ್ಟು
ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ನಿಧಾನಕ್ಕೆ ಸ್ವಲ್ಪ ಕರಗಿಸ್ತಾ ಹೋಗ್ತಾ ಇದ್ದೀನಿ. ಒಂದು 2 ನಿಮಿಷದಲ್ಲಿ ಕರಗಿ ಇದು ಚಾಕೋ ಡಿಪ್ ರೆಡಿ ಆಗ್ಬಿಡತ್ತೆ. 2-3 ನಿಮಿಷದಲ್ಲಿ ಚಾಕೋ ಡಿಪ್ ನಮಗೆ ರೆಡಿ ಆಗುತ್ತೆ. ಇದರ ನಂತರ ನಾವು ಈ ಚಾಕೋ ಡಿಪ್ ಅನ್ನ ಚಾಕ್ಲೇಟ್ಗೆ ಹಾಕೊಂಡು ಯೂಸ್ ಮಾಡ್ಕೊಳ್ಳೋಣ. 2 ಅವರು ರೆಫ್ರಿಜರೇಟರ್ ಇಟ್ಟ ಮೇಲೆ ನಮಗೆ ಈ ಬೆಲ್ಲದ ಚಾಕ್ಲೇಟ್ ಈ ಮೌಲ್ಡ್ ಇಂದ ಹೊರಗೆ ತೆಗೆದ್ರೆ ಈ ತರ ರೆಡಿ ಸಿಗುತ್ತೆ. ಅದೇ ಮೌಲ್ಡ್ಗೆ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಚಾಕ್ಲೇಟ್ ಡಿಪ್ ಅನ್ನ ಹಾಕಿ ಬೆಲ್ಲದ ಚಾಕ್ಲೇಟ್ ಅನ್ನ ಅದ್ರ ಒಳಗಡೆ ಫಿಕ್ಸ್ ಮಾಡಿದ್ರೆ ನಮಗೆ ರುಚಿ ರುಚಿಯಾಗಿ ಸವಿಯಾಗಿ ಸವಿಯೋದಕ್ಕೆ ಡ್ರೈ ನಟ್ ಚಾಕ್ಲೇಟ್ಸ್ ರೆಡಿ ಆಗಿರುತ್ತೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಇದೇ ರೀತಿಯ ಟೇಸ್ಟಿ ಅಂಡ್ ಹೆಲ್ದಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.